ಗೈಸ್, ವ್ಲಾಗ್ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಅಕ್ಕನ ಮನೆಯಲ್ಲಿ ಬಂದಿದ್ದೀನಿ, ಬಾಡಿಗೆ ಮನೆಯಲ್ಲಿ. ಅವಳು ಬಾಡಿಗೆ ಮನೆಯಲ್ಲಿ ಇರ್ತಾಳೆ. ಇಲ್ಲಿ ಹತ್ತಿರ ಒಂದು 2 ನಿಮಿಷದ ದಾರಿ ಅಷ್ಟೇ, ಹತ್ತಿರನೇ ತಗೊಂಡಿದ್ದಾಳೆ. ಅಲ್ಲಿಗೆ ಹೋಗೋದು ಬರೋದು. ಇವಾಗ ನಿದ್ದೆ ಮಾಡೋ ಟೈಮ್. ನನ್ನ ಮಗಳು ಮಲಗಿದ್ದಾಳೆ, ನಾವು ಕೂಡ ನಿದ್ದೆ ಮಾಡ್ತೀವಿ. ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಬಂದಿದ್ವಿ, ಬಟ್ ನಮಗೆ ನಿದ್ದೆ ಮಾಡಲಿಕ್ಕೇ ಆಗಿಲ್ಲ. ಇವರಿಬ್ಬರು ಕೂಡ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಹಾಗೆ ನಾನು ಹೊರಗಡೆ ಬಂದೆ. ಹೊರಗಡೆ ಅಬ್ಬಲಿ ಹೂವನ್ನು ಕಟ್ತಾ ಇದ್ದಾರೆ. ಕನಕಾಂಬರಿ ಕೂಡ ಹೇಳ್ತಾರೆ ಮೇ ಬಿ ಈ ಹೂವಿಗೆ. ನಾವು ಅಬ್ಬಲಿ ಹೂ ಅಂತ ಹೇಳೋದು. ಇದು ಚಿಕ್ಕಮ್ಮನ ಮನೆಗೆ ಅಂತ ಕಟ್ತಾ ಇರೋದು. ನಾಳೆ ದಿನ ಕ್ರಾಸ್ ಬರುತ್ತೆ, ಹಾಗಾಗಿ ನಾಳೆ ಪ್ರೋಗ್ರಾಮ್ ಮುಗಿಸಿ ಮನೆಗೆ ಹೋಗೋ ತನಕ ತುಂಬ ಲೇಟ್ ಆಗುತ್ತಲ್ವ. ಸೊ ಹಾಗಾಗಿ ಇಲ್ಲಿಂದನೇ ರೆಡಿ ಮಾಡೋದು. ನನಗೆ ಅಬ್ಬಲಿ ಹೂವು ಕಟ್ಟೋದು ಅಂದರೆ ತುಂಬಾ ಇಷ್ಟ. ಅಬ್ಬಲಿ ಹೂವು ಅಂತಲ್ಲ, ಯಾವುದೇ ಹೂವಾಗಲಿ ತುಂಬ ಇಷ್ಟ ನನಗೆ ಕಟ್ಟೋದು. ಸೊ ಹಾಗಾಗಿ ನಾನು ಅಬ್ಬಲಿ ಹೂವನ್ನು ಕಟ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಹೂವೆಲ್ಲ ಕಟ್ಟೋದು ಅಂತ ಹೇಳಿದರೆ ಸುಮಾರು ಇಷ್ಟು ಆಯಿತು. ಎಲ್ಲ ಕೂಡ ಕಂಪ್ಲೀಟ್ ಮಾಡ್ತೀನಿ ಬೇಗ ಬೇಗ. ಇಬ್ಬರು ಮಕ್ಕಳು ಮಲಗಿದ್ದಾರೆ. ಹಾಗೆ ಹೂ ಕಟ್ತಾ ಇದ್ದೆ. ನಂತರ ಅಕ್ಕ ಪಾಪ್ಕಾರ್ನ್ ಮಾಡ್ತಾ ಇದ್ಲು ಟೀ ಮಾಡಲಿಕ್ಕೋಸ್ಕರ. ಸೊ ಹಾಗಾಗಿ ವಿಡಿಯೋ ತಗೊಳ್ಳಿಕ್ಕೋಸ್ಕರ ಬಂದಿದ್ದೆ. ಹೂವನ್ನು ಕಟ್ಟೋದು ಕಂಟಿನ್ಯೂ ಮಾಡ್ತೀನಿ. ಥ್ರೆಡ್ ಮಿಲ್ ಅವಳು ಯೂಸ್ ಮಾಡ್ತಾಳೆ. ಇವನು ಟಿ ವಿ ನೋಡ್ತಾ ಇದ್ದಾನೆ. ಹಾಗೆ ಅಪ್ಪ ಟೀ ಕುಡಿತಾ ಇದ್ದಾರೆ. ನಾನು ನೋಡಿ ಎಷ್ಟೆಲ್ಲ ಹೂ ಕಟ್ಟಿದ್ದೀನಿ ಅಂತ. ಇಷ್ಟು ದೊಡ್ಡ ಮಾರ ಆಗಿದೆ. ಸಾಕಾಯಿತು, ಮತ್ತು ಕೂಡ ಸ್ವಲ್ಪ ಇದೆ. ಸಾಕಾಯಿತು. ಟೀ ಕೂಡ ರೆಡಿ ಇದೆ. ಸೊ ಟೀ ಕೂಡ ಕುಡಿತೀನಿ ವಿತ್ ಪಾಪ್ಕಾರ್ನ್. ಮಾವಿನ ಹಣ್ಣು ತಿಂದಾಯಿತು. ಹಾಗೆ ಇವಾಗ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡದಾಗಿದೆ. ಸೊ ಕಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ತಿನ್ನುವ ಅಂತ. ನೋಡಬೇಕು ಒಳಗಡೆ ಯಾವ ಥರ ಇದೆ ಅಂತ, ಕೆಂಪಿದೆಯಾ ಏನಂತ. ಬಟ್ ಓಕೆ, ಅಷ್ಟೇನು ರೆಡ್ಡಾಗಿ ಇರಲಿಲ್ಲ, ಸ್ವೀಟಾಗಿ ಕೂಡ ಇತ್ತು ಸ್ವಲ್ಪ. ಹಾಗೆ ಇದು ಮೇ ಬಿ ಊರಿನ ಕಲ್ಲಂಗಡಿ. ಕಿತ್ಕೊಂಡದು ಕಲ್ಲಂಗಡಿ. ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಆಯಿತು. ಇಲ್ಲಿಂದ ಒಂದು 2 ನಿಮಿಷ ದೂರ ಮತ್ತೊಂದು ಮನೆ. ಇಲ್ಲಿ ಕೂಡ ವಾಟರ್ ಮೆಲನನ್ನು ಕಳಿಸ್ಕೊಟ್ವಿ. ಹಾಗೆ ನಾವು ಇಲ್ಲಿ ಕೂಡ ತಿಂತಾ ಇದ್ದೀವಿ, ಸಾಲ್ಟ್ ಹಾಕಿದ್ದೀವಿ. ಚೇರಲ್ಲಿ ಕೂತ್ಕೊಂಡಿದ್ದರು ನನ್ನ ದೊಡ್ಡಮ್ಮ. ಬೆಂಗಳೂರಲ್ಲಿ ಇರ್ತಾರೆ. ಅಪರೂಪಕ್ಕೆ ಮೀಟ್ ಆಗೋದು ನಾವು. ಹಾಗೆ ಕೆಳಗಡೆ ಕೂತ್ಕೊಂಡಿದ್ದರು ನನ್ನ ಚಿಕ್ಕಮ್ಮ. ನಾವು ಮೀಟ್ ಆಗ್ತಾನೆ ಇರ್ತೀವಿ. ಹಾಗೆ ನಮ್ಮಮ್ಮ 3 ಜನ, ಅವರು ಸಿಸ್ಟರ್ಸ್. ದೊಡ್ಡಮ್ಮ ಪ್ರೋಗ್ರಾಮಿಗೆ ಇರಲ್ಲ, ಅವರು ಬೆಂಗಳೂರು ಹೋಗ್ತಾರೆ. ಅರ್ಜೆಂಟಾಗಿ ಅವ್ರಿಗೆ ಹೋಗಲಿಕ್ಕಿದೆ. ಸೊ ಹಾಗಾಗಿ ಮೊದಲೇ ಡಿಸೈಡ್ ಆಗಿತ್ತು. ಹಾಗಾಗಿ 9 ಗಂಟೆಗೆ ಬಸ್ ಅವ್ರದ್ದು. ಹಾಗಾಗಿ ಅವರಿಗೆ ಡ್ರಾಪ್ ಮಾಡಲಿಕ್ಕೋಸ್ಕರ ಭಾವ ಹೋಗ್ತಾ ಇದ್ದಾರೆ. ಬಸ್ಸಲ್ಲಿ ಹಚ್ಚಿಸ್ಕೊಡ್ಬೇಕಲ್ವ, ಹಾಗಾಗಿ ಅವ್ರು ಹೋಗ್ತಾ ಇದ್ದಾರೆ. ಅವರಿಗೂ ಬಾಯ್ ಕೂಡ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ನಾನು ಫ್ರೆಶ್ ಅಪ್ ಆಗಿಲ್ಲ, ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿದ್ದಾರೆ. ಹಾಗೆ ಮಗು ನೋಡಿ ಊಟ ಮಾಡೋದು ಬರೋದು 1 ನಿಮಿಷ ಅಥವಾ 2 ನಿಮಿಷ ಅಷ್ಟೇ ಡಿಸ್ಟೆನ್ಸ್ ಇಲ್ಲಿಂದ ಅಲ್ಲಿ. ಅಕ್ಕ ಎಲ್ಲ ಅಲ್ಲೇ ಇದ್ದಾರೆ, ನಾವು ಮಾತ್ರ ಇಲ್ಲಿದ್ದೀವಿ. ಊಟ ಕಂಪ್ಲೀಟ್ ಆಯಿತು. ತುಂಬ ಹೊತ್ತು ಕೂತ್ಕೊಂಡು ಬಂದ್ವಿ. ಹಾಗೆ ನನ್ನ ಮಗಳಿಗೆ 2 ತಿಂಗಳ ಆಯಿತು, ಆದರೂ ಕೂಡ ಗಿಫ್ಟ್ ಬರೋದು ಮಾತ್ರ ಇನ್ನೂ ತನಕ ಕಂಪ್ಲೀಟ್ ಆಗಿಲ್ಲ. ಬೆಳಗ್ಗೆ ಒಂದು ಗಿಫ್ಟ್ ಸಿಕ್ತು, ಇವಾಗ ಮತ್ತೊಂದು ಗಿಫ್ಟ್ ಸಿಕ್ತು. ತೋರಿಸ್ಕೊಳ್ಳೋಣ. ಇವತ್ತು ಊಟಕ್ಕೆ ಫ್ರಾನ್ಸ್ ಸುಕ್ಕ ಹಾಗೂ ಮೀನು ಸಾರು, ಮೀನು ಫ್ರೈ, ದಾಲ್, ಬಾಜಿ. ಅಯ್ಯೋ ತೆಗಿಲಿಕ್ಕಾಗೇ ಇಲ್ಲ, ತುಂಬ ಹೊತ್ತಿದ ನಂತರ ನನ್ನ ನೆನಪಾಯಿತು. ಹಾಗೆ ಇವಾಗ ಹೋಗೋದು, ಮಗಳಿಗೆ ನಂದು ಸ್ಪಾಂಜ್ ಮಾಡೋದು, ಆನಂತರ ನಾನು ಫ್ರೆಶ್ ಅಪ್ ಆಗೋದು. ಹೇ ಲವಿ ನಾನು देखो ओपन करा. हाँ तस्कंदे. हाँ तस्के उंचकंदे. हाँ हाँ ಸೂಪರ್ ಅಸ ಬೆಳೆದಿಸ್ತ. ಸ್ಲೀಪಿ ಟೈಮ್. ಅಲ್ಲಿ ಇವಾಗ ನಿದ್ದೆ ಮಾಡ್ತಾಳೆ. ನಂತರ ಇಲ್ಲಿ ಇವಳ ಬೇಬಿ, ಇದು ನನ್ನ ಬೇಬಿ. ಚಿಲ್ಲರ್ ಪಾರ್ಟಿ ಎಲ್ಲ ಇಲ್ಲಿ. ಹಾಗೆ ದೊಡ್ಡವರು ಕೂಡ ಎಲ್ಲರೂ ಕೂಡ ಮತ್ತೊಂದು ರೂಮಲ್ಲಿ ಅಲ್ಲಿ AC ಹಾಕೊಂಡು ಮಲಗಿದ್ದಾರೆ. ತುಂಬ ಕೂಲ್ ಆಗ್ತಾ ಇದೆ. ಬರೀ ಥಂಡಿ ಜೊತೆ ಸಂಜೆ ನಾವು ಇವಾಗ ನಿದ್ದೆ ಮಾಡ್ತೀವಿ. ಗುಡ್ ನೈಟ್. ಗುಡ್ ನೈಟ್. ನಾಳೆ ಬೆಳಿಗ್ಗೆ ಸಿಗ್ತೀವಿ. ನಾಳೆ ಬೆಳಿಗ್ಗೆ. ಮಾರ್ನಿಂಗ್ ಗೈಸ್. ಬೆಳಿಗ್ಗೆ ಆಯಿತು ಕೂಡ. ಹಾಗೆ
ಎಲ್ಲರೂ ಕೂಡ ಫ್ರೆಶ್ ಅಪ್ ಆದ್ವಿ. ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡಲಿಕ್ಕೋಸ್ಕರ ಹೋಗಿದ್ದಾರೆ. ಹಾಗೆ ನಾನು ಕೂಡ ಹೋಗ್ತೀನಿ. ನಾನು ಸ್ವಲ್ಪ ಲೇಟ್ ಆಯಿತು, ಮಗಳಿಗೆ ಸ್ವಲ್ಪ ರೆಡಿ ಮಾಡಿ ನಾನು ರೆಡಿ ಆಗೋ ತನಕ. ಹಾಗೆ ಎಲ್ಲರೂ ಕೂಡ ಹೋಗಿದ್ದಾರೆ. ನಾನು ಕೂಡ ಲಾಕ್ ಮಾಡಿ ಹೋಗ್ತೀನಿ ಬ್ರೇಕ್ಫಾಸ್ಟಿಗೆ. ಹಾಗೆ ಮತ್ತೊಂದು ಏನು ಹ್ಯಾಪಿ ಅಂತ ಹೇಳಿದರೆ, ಇವತ್ತು ನನ್ನ 2ನೇ ಅಕ್ಕ ಕೂಡ ಬರ್ತಾಳೆ. ಆಬ್ವಿಯಸ್ಲಿ ಅವಳು ಬರ್ತಾಳೆ ಬಿಕಾಸ್ ಸಿಸ್ಟರ್ಸ್ ಅಲ್ವಾ, ಒಂಥರ ಹ್ಯಾಪಿನೆಸ್. ಯಾಕಂತ ಹೇಳಿದರೆ ಅಪರೂಪಕ್ಕೆ ಗೆಟ್ ಟುಗೆದರ್ ಆಗ್ತೀವಿ ಅಂತ. ಎಲ್ಲರೂ ಅವನ ಮಗ, ಹಸ್ಬೆಂಡ್ ಎಲ್ಲರೂ ಕೂಡ ಬರ್ತಾರೆ, ಭಾವ ಎಲ್ಲ ಕೂಡ. ಇವರ ಎಂಟ್ರೆನ್ಸಲ್ಲೇ ಕಲರ್ಫುಲ್ಲಾದ ಫ್ಲವರ್ಸ್ ನೋಡಲಿಕ್ಕೇ ಬೆಳಿಗ್ಗೆ ಸೂಪರ್ ಆಗಿ ಕಾಣಿಸುತ್ತೆ. ಒಂಥರ ಮೂಡ್ ಫ್ರೆಶ್ ಫೀಲ್ ಆಗುತ್ತೆ. ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಇದೆಯಲ್ವಾ ಫ್ಲವರ್ಸ್. ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾವಲ್ವ. ಮೇಂಟೈನ್ ಕೂಡ ಅಷ್ಟೇ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಎಲ್ಲ ಹೂಗಳು. ಅಷ್ಟೇ ಕೇರ್ ತೊಗೊಳ್ಬೇಕಾಗತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಿಕನ್ ಸಾರು ಹಾಗೆ ಇಡ್ಲಿ, ಇದು ಹಲಸಿನ ಹಣ್ಣಿನ ಎಲೆದಿಂದ ಮಾಡೋದು. ಹಾಗೆ ಕ್ರಿಶ್ಚಿಯನ್ ಕೂಡ ಬಂದಿದ್ದಾನೆ ನೋಡಿ. ಬಂದ ತಕ್ಷಣವೇ ಪ್ಲೇನನ್ನು ತಗೊಂಡು ಆಟ ಆಡ್ತಾ ಇದ್ದಾನೆ. ಏರೋಪ್ಲೇನ್. ತುಂಬಾ ಗಾಡಿಗಳಿವೆ, ಯಾವ್ಯಾವ ಗಾಡಿ ಬೇಕು ಅವೆಲ್ಲ ಗಾಡಿ ಇದೆ. ಹಾಗೆ ಎಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ ಮಕ್ಕಳು. ಬಾಯ್ಸಿಗೆ ಯಾವತ್ತೂ ಕೂಡ ಗಾಡಿ ಇಷ್ಟ ಅಲ್ವಾ, ಸೊ ಅದನ್ನೇ ತೊಗೊಂಡು ಆಟ ಆಡ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ ಮನೆಗೆ. ನನ್ನ ಮಗುವನ್ನು ಚಿಕ್ಕಮ್ಮ ಇಟ್ಕೊಂಡಿದ್ದಾರೆ. ಹಾಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಆಯಿತು, ಅಕ್ಕ ಬಂದಿದ್ದಾಳೆ. ದೊಡ್ಡ ಅಕ್ಕನಿಗೆ ಮೇಕಪ್ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾಳೆ. ಮೇಕಪ್ ಬಿಫೋರ್ ಲುಕ್ ಮೇಕಪ್ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಕೂಡ ಕೂತ್ಕೊಂಡಿದ್ದೀವಿ ಮೇಕಪ್ಪನ್ನು ನೋಡ್ಲಿಕ್ಕೋಸ್ಕರ, ಯಾವ ಥರ ಮೇಕಪ್ ಮಾಡ್ತಾರೆ ಅಂತ. ಫೇಸ್ ಐಸಿಂಗ್ ಮಾಡಿ ಲೆನ್ಸ್ ಹಾಕಾಯಿತು. ಇವಾಗ ಮೇಕಪ್ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟಿರ್ಗೋ ಟೈಮು 9 9:12 ಆಗಿತ್ತಂತೆ. ಇವಾಗ ಒಂದು 2 ಅಥವಾ 3 ಗಂಟೆನಾದರೂ ಬೇಕು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 12 ಗಂಟೆಗೆ. ಅವಳದು ಆಲ್ಮೋಸ್ಟ್ ಆಗ್ತಾ ಇರುವಾಗ ನಾವು ಕೂಡ ರೆಡಿ ಆಗ್ತೀವಿ. ಹೇರ್ ಸ್ಟೈಲ್ ಸ್ಟಾರ್ಟ್ ಆಗಿದೆ. ಅಟ್ಲೀಸ್ಟ್ 1 ಅವರ್ ಆದರೂ ಬೇಕಾಗುತ್ತೆ ಹೇರ್ ಸ್ಟೈಲ್ ಮಾಡಲಿಕ್ಕೆ, ಫಿನಿಶಿಂಗ್ ಮಾಡಲಿಕ್ಕೋಸ್ಕರ. ಹಾಗೆ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂತು, ನೋಡ್ತಾ ಇರ್ಬೋದು. ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ಇವಾಗ ಫ್ಲವರ್ಸ್ ಹಾಗೆ ಮಣಿಗಳೆಲ್ಲ ಇಡ್ತಾ ಇದ್ದಾರೆ. ಚೆನ್ನಾಗಿ ಲುಕ್ ಕಾಣಬೇಕಲ್ವ, ಅವೆಲ್ಲ ಹಾಕಿದ ನಂತರನೇ ಫಿನಿಶಿಂಗ್ ಕಾಣುತ್ತೆ. ಹಾಗೆ ಮೇಕಪ್ ಇವಾಗ ಮಾಡಲಿಕ್ಕೆ ರೆಡಿ ಆಗಿದೆ. ಎಲ್ಲ ಮೇಕಪ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಐ ಮೇಕಪ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಯಾವತ್ತೂ ಕೂಡ ಐ ಮೇಕಪ್ ಅಲ್ವಾ, ಆ ನಂತರ ಫೌಂಡೇಶನ್ ಎಲ್ಲ ಹಾಕೋದು. ಸೊ ಅದನ್ನೇ ಇವಾಗ ಸ್ಟಾರ್ಟ್ ಆಗಿದೆ. ಎಷ್ಟು ಶೇರ್ ಮಾಡಲಿಕ್ಕಾಗತ್ತೆ ಅಷ್ಟು ನಾನು ಶೇರ್ ಮಾಡ್ತೀನಿ, ಟೈಮ್ ಸಿಕ್ಕಿದ್ರೆ ಮಾತ್ರ. ಪೂರ್ತಿ ಟೈಮ್ ಇಲ್ಲೇ ಕೂತ್ಕೊಂಡಿರ್ಲಿಕ್ಕೆ ಆಗಲ್ಲಲ್ವಾ. ಹಾಗಾಗಿ ಫುಲ್ ಮೇಕಪ್ ಕಂಪ್ಲೀಟ್ ಆದ ನಂತರನೇ ಅದರ ಲುಕ್ ತುಂಬ ಚೆನ್ನಾಗಿ ಕಾಣಿಸೋದು. ಹಾಗೆ ನನ್ನ ಅತ್ತೆ ಹಾಗೂ ಭಾವನ ದೊಡ್ಡ ಮಗ ಇಬ್ಬರು ಕೂಡ ಬಂದಿದ್ದಾರೆ ಪ್ರೋಗ್ರಾಮಿಗೆ. ಹಾಗೆ ಮನೆ ಕರ್ಕೊಂಡು ಹೋಗಿದ್ದೆ. ಹಾಗೆ ಇವರು ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಇಂಡಿಯನ್ ಟ್ರೆಡಿಷ್ನಲ್ ಲುಕ್. ಹಾಗೆ ಮಗಳು ಕೂಡ ಹಾಗೇನೆ ರಿಯಲ್ ಡೈಮಂಡ್ ಕಿವಿ ಓಲೆಯನ್ನು ತಗೊಂಡಿದ್ದಾನೆ ತಮ್ಮ. ಫಸ್ಟ್ ಟೈಮ್ ಹಾಕೋದು ಇವತ್ತು ಅವನು. ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರುವಾಗಲೇ ನನ್ನ ಅತ್ತೆ ಅವರು ಬಂದರು. ಸೊ ಹಾಗಾಗಿ ನಾನು ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿದ್ದೆ. ಹಾಗೆ ಫುಲ್ ಮೇಕಪ್ ಲುಕ್ ಏನಿದೆ ಅದು ತೋರಿಸ್ಲಿಕ್ಕೆ ನನಗೆ ಸರಿಯಾಗಿ ಆಗಿಲ್ಲ. ಹಾಗೆ ಇವನು ನಾವೆಲ್ಲ ಗೋಲ್ಡ್ ಹಾಕೊಳ್ತಾ ಇದ್ರೆ ಇವನು ಡೈಮಂಡ್ ಹಾಕಿದ್ದಾನೆ ನೋಡಿ, ಒಂದು ಕಿವಿಗೆ ಮಾತ್ರ. ಈ ವ್ಲಾಗ್ ಇಲ್ಲೇನೆ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್. ಮತ್ತೆ ನಿಮಗೆ ಸಿಗ್ತೀನಿ ಪ್ರೋಗ್ರಾಮ್ ವ್ಲಾಗ್ದೊಂದಿಗೆ.